ನಮಸ್ಕಾರ ವೀಕ್ಷಕರೇ, ಯೋಧನ ವೇದನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಣಿ ಆಚಾರ್. ಬೇರೆ ಪಕ್ಕದ ಮನೆಗೆ ಟಿವಿ ನೋಡ್ತಿರ್ಬೇಕು. ಗೋಸ್ಕರ ಒಂದು ಇದನ್ನ ಡ್ಯೂಟಿ ಮಾಡ್ತಾ ಇದ್ದಾರೆ ಅಂದರೆ ಅವರ ಒಂದು ಫ್ಯಾಮಿಲಿ ಬಗ್ಗೆ ಯಾರು ಒಂದು ವಿಚಾರ ಮಾಡಿಲ್ಲ ಅಂದರೆ ಇವ್ರಿಗೆ ಯಾಕೆ ಬೇಕು? ಬೇರೆಯವ್ರ ಮನೆಯಲ್ಲಿ ಬಿಟ್ಟು ನನ್ನ ಮಗಳನ್ನ ಬಿಟ್ಟಿದ್ವಿ. ಯೋಧ ಅಂದ್ರೆ ಒಂದು ಹೆಮ್ಮೆ, ಒಂದು ವಿಶ್ವಾಸ. ಊರು, ಮನೆ, ತಂದೆ ತಾಯಿ, ಸಹೋದರ ಸಹೋದರಿಯರು, ಪತ್ನಿ, ಮಕ್ಕಳು, ಗೆಳೆಯರ ಸಂಬಂಧಗಳನ್ನ ಕಳಚಿಕೊಂಡು ಮಳೆ ಗಾಳಿ ಬಿಸಿಲು ಎನ್ನದೇ ದೇಶ ಕಾಯೋ ಯೋಧರಿಗೆ ಒಂದು ದೊಡ್ಡ ಸಲಾಂ. ಅಂಥ ಯೋಧರು ಸಾಯುವಾಗಲೂ ಕೂಡ ಅವರ ಬಾಯಿಂದ ಬರೋದು ಒಂದೇ ಒಂದು ಮಾತು, ಜೈ ಹಿಂದ್, ಇಲ್ಲವೇ ವಂದೇ ಮಾತರಂ. ಎಲ್ಲರನ್ನೂ ಬಿಟ್ಟು ದೇಶ ಸೇವೆಗೆ ತೆರಳುವ ಆ ಯೋಧನ ಕುಟುಂಬದ ಜೀವನ ಹೇಗಿರುತ್ತೆ? ಕೆಲವೊಮ್ಮೆ ಆ ಕುಟುಂಬ ತನ್ನ ಪ್ರೀತಿಯ ಮಗನನ್ನು, ಪ್ರೀತಿಯ ಗಂಡನನ್ನು, ಪ್ರೀತಿಯ ಅಪ್ಪ ಅಣ್ಣನನ್ನ ಕಳೆದುಕೊಂಡು ಅನಾಥವಾಗಿ ಬಿಡುತ್ತೆ ಆ ಕುಟುಂಬ. ಮನೆಯ ಯಜಮಾನವಿಲ್ಲದ ಆ ಕುಟುಂಬದ ಪರಿಸ್ಥಿತಿ ಹೇಗೆ ಇರಬಹುದು? ಇನ್ನೊಂದು ಕಡೆ ತನ್ನನ್ನ ಅತಿಯಾಗಿ ಪ್ರೀತಿಸೋ ಕುಟುಂಬದ ಪರಿಸ್ಥಿತಿಯನ್ನ ನೆನಪು ಮಾಡಿಕೊಳ್ಳುತ್ತಾ ಗಡಿ ಕಾಯುವ ಯೋಧನ ಪರಿಸ್ಥಿತಿ ಯಾವ ರೀತಿ ಇರಬಾರದು? ನಮ್ಮೆಲ್ಲರ ರಕ್ಷಣೆಗೆ ತೆರಳುವ ಆ ಯೋಧನ ಕುಟುಂಬಕ್ಕೆ ನಮ್ಮ ಸರ್ಕಾರ ಏನೆಲ್ಲ ಸೌಲಭ್ಯಗಳನ್ನು ಒದಗಿಸಿದೆ? ವೀಕ್ಷಕರೇ, ನಾವು ಈಗ ತೋರಿಸ್ತಾ ಇರೋದು ದೇಶ ಕಾಯೋ ಒಬ್ಬ ಯೋಧನ ಕುಟುಂಬದ ಬಗ್ಗೆ. ಆದರೆ ಆ ಕುಟುಂಬ ಹಲವು ವರ್ಷಗಳಿಂದ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲದೆ ದಿನನಿತ್ಯ ಕಷ್ಟಪಡುತ್ತಿದೆ. ಅಲ್ಲಿ ಗಡಿಯಲ್ಲಿ ಆ ಯೋಧ ಕಷ್ಟಪಡುತ್ತಿದ್ದರೆ ಇಲ್ಲಿ ಯೋಧನ ಕುಟುಂಬ ಕೂಡ ದಿನನಿತ್ಯ ಕಷ್ಟದ ಜೀವನವನ್ನ ಸಾಗಿಸುತ್ತದೆ. ಬನ್ನಿ ವೀಕ್ಷಕರೇ, ಆ ಯೋಧನ ಕುಟುಂಬ ಅನುಭವಿಸೋ ಕಷ್ಟಗಳನ್ನ ನಾವು ಬಿಚ್ಚಿಡ್ತೀವಿ.
ಭಾರತ ಸೈನ್ಯದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಎಷ್ಟನೇರು? ಮೂರನೇ. ನಿಮಗೆ ಒಟ್ಟು ಎಷ್ಟು ಜನ ಮಕ್ಕಳು? ನನಗೆ 6 ಜನ ಮಕ್ಕಳು. ಇವರು ಮೂರನೇರಾ? ಇವರು ಗಂಡು ಮಕ್ಕಳಲ್ಲಿ ಮೂರನೇರು, ಲಾಸ್ಟ್ ಮಗ ಇವರು. ಎಷ್ಟು ವರ್ಷ ಆಯ್ತು ಅವರು ಸೈನ್ಯ ಸೇರಿ? 16 ವರ್ಷ ಆಯ್ತು. 16 ವರ್ಷದಿಂದ 18 ವರ್ಷ ಆಯ್ತಲ್ಲ. 16 ವರ್ಷ ಆಯ್ತು. 16 ವರ್ಷದಿಂದ ಸೈನ್ಯದಲ್ಲಿ ಸೇವೆ ಸಲ್ಲಿಸ್ತಾರೆ. ಈಗ ನಮಗೆ ಇಲ್ಲಿ ನಿಮ್ಮ ಈ ಒಂದು ಕುಟುಂಬಕ್ಕೆ ರಸ್ತೆ ಸಂಪರ್ಕ ಇಲ್ಲ ಅನ್ನೋ ವಿಚಾರ ನಮಗೆ ಗೊತ್ತಾಯ್ತು. ಹೌದಾ? ಹೌದು. ರಸ್ತೆ ಇಲ್ಲ ಅಂದ್ರೆ ಮಕ್ಕಳು ಮರಿ ಏನು ಸಾಲಿ ಪಾಲಿ ಹೋಗಂಗಿಲ್ಲ. ಇಲ್ಲಿ ಓಮಿನಿ ಪಾಮಿನಿ ಏಕಲ್ಲ ಏನು ಬರೋಂಗಿಲ್ಲ. ನಾವು ಒಂದು ಅಕ್ಕಿ ಮಾಡಿಸಿ ಬರೋದು, ಒಂದು ಗೊಬ್ಬರ ಗಿಬ್ಬರ ತರೋದಾರು ಹೊತ್ಕೊಂಡೇ ಹೋಗ್ಬೇಕು, ಹೊತ್ಕೊಂಡೇ ಬರ್ಬೇಕು. ಮಕ್ಕಳು ನಾನು ನಡ್ಸ್ಕೊಂಡೆ ಕರ್ಕೊಂಡು ಹೋಗ್ಬೇಕು, ಕಾಡನ್ನೇ ನಾವು ಕಳಿಸಿ ಬರ್ಬೇಕು. ಈಗ ನಿಮಗೆ ರಸ್ತೆ ಬೇಕು ಅಂತೇಳಿ ಗ್ರಾಮ ಪಂಚಾಯತಿಗೆ ಏನಾರು ಅರ್ಜಿ ಏನಾರು ಕೊಟ್ಟಿದ್ರ? ಎಲ್ಲ ಅರ್ಜಿನೂ ಕೊಟ್ಟಿದ್ದಾನೆ. ನನ್ನ ಮಗ ಬಂದಾಗ ಅವ್ರು ಕಂಡು ಭೇಟಿಯಾಗಿ ಮಾತನ್ನು ಆಡಿದ್ದಾನೆ. ಮಾತಾಡಿದ್ರು ಅವ್ರು ಏನು ಕರ್ಮ ತಗೊಳಲ್ಲ. ಏನಂತ ಹೇಳ್ತಾರೆ ಅವರೆಲ್ಲ? ಮಾಡಾನೆ ಒಂದು ಸೌಕಾಸಿಂತ ಮಾಡಾನೆ. ಮೇ ತಿಂಗಳು ಮಾಡ್ತೀವಿ, ಅವಾಗ ಮಾಡ್ತೀವಿ, ಇವಾಗ ಮಾಡ್ತೀವಿ ಅಂತಾರೆ. ನೋಡೋಕ್ಕೂ ಬರಲ್ಲ. ಇಲ್ಲಿ ಮಾಡೋದಲ್ಲಿ ನೋಡೋಕ್ಕೂ ಬರಲ್ಲ. ನೀರಿಂದು ಸಮಸ್ಯೆ. ನೀರಿಗೂ ಕೊಡ್ತಾರೆ. ಮೇಲಿಗೆ ಕೊಡ್ತಾರೆ. ನಮ್ಮ ಮನೆ ಇಲ್ಲ, ನಮ್ಮದೊಂದು ಮನೆ ಇಲ್ಲ. ಮೊನ್ನೆ ನಮ್ಮ ದೇಶದ ಸೈನಿಕರ ಮೇಲೆ ಬಾಂಬ್ ಹಾಕಿದ್ರು ಪಾಕಿಸ್ತಾನದ ಉಗ್ರಗಾಮಿಗಳು. ಈ ವಿಚಾರ ನಿಮಗೆ ಏನಾದ್ರು ಗೊತ್ತಿದೆಯಾ? ಗೊತ್ತಾಗಿ ನಾನು ಒಂದು ವಾರಗಟ್ಟಲೆ TV ನೋಡ್ತಲೇ ಇದ್ದೆ, ವಾರ್ತೆ ನೋಡ್ತಲೇ ಇದ್ದೆ. ನಾನು ಅಲ್ಲೇ ಅದು ಹೇಳಬಾರ್ದು. ಇಲ್ಲಿ ನಿಮಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಯಾರು ಬಂದು ನಿಮಗೆ ಧೈರ್ಯ ತುಂಬ ಕೆಲಸ ಮಾಡಿದಾರಾ? ಯಾರು ಇಲ್ಲ. TV ನೋಡೋಣ ಅಂದ್ರೆ ನಮ್ಗೆ ಕರೆಂಟೂ ಇಲ್ಲ. ನಾವು TV ವಾರ್ತೆ ನಮ್ಮ ಬೇರೆ ಪಕ್ಕದ ಮನೆಗೆ TV ನೋಡ್ತಿರ್ಬೇಕು. ಕರೆಂಟೂ ಇಲ್ಲ ನಮ್ಮ ಮನೇಲಿ. ನೀವು ನಿಮ್ಮ ಮಗನ ಜೊತೆಗೆ ಫೋನಲ್ಲಿ ಮಾತಾಡಿದ್ರಲ್ಲ? ಮಾತಾಡಿದ್ದೆ. ಏನು ಆರಾಮಿದ್ದೀವಿ ಏನೋ ಹೇಳಿದ್ರ ಎಲ್ಲ? ಆರಾಮಿದ್ದೀವಿ ಅಂತ ನಿಮ್ಮ ಮಾತಾಡಿದ. ನಾವು ಅವನು ಆರಾಮಿದ್ದೀವಿ, ಚಿಂತೆ ಮಾಡಬೇಡಿ, ನಾನು ಚೆನ್ನಾಗಿದ್ದೀನಿ, ಇಲ್ಲೆಲ್ಲ ಹಿಂಗೆಲ್ಲ ಆತಲ್ಲ ಮಗನೇ, ಹೆಂಗೋ ನಿನ್ನ ಪರಿಸ್ಥಿತಿ ಅಂತ ನಾನು ಕೇಳ್ತಿದ್ದೆ. ಕೇಳಿದ್ರೆ ಏನು ನೀ ಹೆದರ್ಬೇಡ, ನಾನು ಚೆನ್ನಾಗಿರ್ತೀನಿ, ನಾನು ದೇಶಕ್ಕೆ ಕಾವಲು, ನಿಮ್ಮನ್ನು ದೇಶಕ್ಕೆ ನಿಮ್ಮನ್ನು ನೋಡ್ತೈತಿ, ನಾನು ದೇಶ ನೋಡ್ತೀನಿ, ನಿಮ್ಮನ್ನು ದೇಶ ಎಲ್ಲರೂ ನಿಮ್ಮನ್ನು ಬಿಡಲ್ಲ, ಕಾಯ್ತಾರೆ ಅಂತ ನನ್ನ ಮಗನು ನಮಗೆ ಧೈರ್ಯ ಹೇಳವ. ನಿಮಗಿಲ್ಲಿ MLA ಆಗಲಿ ಅಥವಾ ಇಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಲಿ ಯಾರು ಬಂದು ನಿಮಗೆ ಧೈರ್ಯ ಕೊಟ್ಟ ಕೆಲಸ ಮಾಡಿದ್ರ? ಏನೇನು ಒಬ್ಬರು ಬರಲ್ಲ. ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ. ಮತ್ತು ಅಷ್ಟ್ರ ಮೇಲೆ ಗೆದ್ದ ಇಲ್ಲ, ಬರೋದೇ ಇಲ್ಲ. ಹೆಂಗಿದೆ, ಏನು ಕುಟುಂಬ, ಏನು ತೊಂದರೆ ಆಗಿದೆ ಅದೇನು ಕೇಳಿಲ್ಲ ಯಾರು ಬಂದು? ಯಾರು ಬರಲ್ಲ. ನೀವು ಈ ವಿಚಾರಕ್ಕೆ ರಸ್ತೆ ಸಂಬಂಧಪಟ್ಟಂತೆ ಅಥವಾ ನಿಮಗೆ ಯಾವುದೇ ಜನಪ್ರತಿನಿಧಿಗಳು ಬಂದು ಧೈರ್ಯ ಹೇಳೋ ಕೆಲಸ ಮಾಡಿಲ್ಲ? ಇಲ್ಲ, ಯಾರು ಬರಲ್ಲ. ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ? ಅದಕ್ಕೆ ನಮಗೆ ಆಗಬೇಕು. ನಮ್ಮ ಮಗನ ಹಿಂಗೆ ಕಳಿಸಿದವಲ್ಲ ನಾವು, ನಮ್ಮನ್ನು ಯಾರು ನೋಡೋರು, ಇವರೊಬ್ಬರು ನೋಡ್ಕೊಳೋದಲ್ಲ ಗೌರ್ಮೆಂಟ್ನವರು ಅಂತ ನಾವು ಅದನ್ನೇ ಕೇಳ್ತಿರೋದು. ಈಗ ನಿಮಗೆ ಈ ರಸ್ತೆಗೆ ಸಂಬಂಧಪಟ್ಟಂತೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ರಸ್ತೆ ಬೇಕು ನಮಗೆ, ಕರೆಂಟ್ ಬೇಕು, ನೀರು ಬೇಕು. ಕರೆಂಟ್ ಇಲ್ವಾ ನಿಮ್ಮ ಮನೆಗೆ? ಕರೆಂಟು ಇಲ್ಲ. ಕರೆಂಟು ಕೊಡಲ್ಲ. ಕರೆಂಟು ಇಲ್ಲ ನಮ್ಮ ಮನೆಗೆ. ಏನೇನು ಇಲ್ಲ, ಅಂಥದ್ದು ಇಲ್ಲ. ರಸ್ತೆ ಇಲ್ಲ, ಕರೆಂಟ್ ಇಲ್ಲ. ನಿಮ್ಮ ಮಗ ದೇಶ ಸೇವೆ ಮಾಡ್ತಾ ಇದ್ದಾನೆ. ಆದ್ರೆ ದೇಶ ಸೇವೆ ಮಾಡ್ತಾ ಇರೋ ಮಗನ ಮನೆಯಲ್ಲೇ ಇಲ್ಲಿ ಕರೆಂಟ್ ಕೊಡ್ಲಿಕ್ಕೆ ಸರ್ಕಾರದ ಯೋಚನೆ ಮಾಡ್ತಾರೆ. ಹುತಾತ್ಮರಾದಾಗ ಬಂದು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಾರೆ. ಜೀವಂತವಾಗಿ ಅವ್ನು ಬಂದ ಹೇಳಿದ್ರು ಮಾಡೋಣಪ್ಪ ಮಾಡಾನೆ ಅಂತಾರೆ. ಅವ್ನು ಹೋದ್ಮೇಲೆ ಇಲ್ಲ ಮಕ್ಕ ಹಾಕಲ್ಲ ಒಬ್ರು. ಕೇಳಿದ್ರಲ್ಲ ವೀಕ್ಷಕರೇ, ಉಮೇಶ್ ಅವರ ತಾಯಿಯ ಮಾತುಗಳನ್ನ. ಯೋಧ ಉಮೇಶ್ನ ಕುಟುಂಬಕ್ಕೆ ಯಾವುದೇ ಸರಿಯಾದ ರಸ್ತೆ ಸಂಪರ್ಕವಾಗಲಿ, ಸಮರ್ಪಕ ನೀರು ಜೊತೆ ವಿದ್ಯುತ್ನ ಸೌಲಭ್ಯಗಳಿಲ್ಲ. ಇನ್ನು ಅಧಿಕಾರಿಗಳಿದ್ದು ಮೌನವೇ ಉತ್ತರ. ದೇಶ ಸೇವೆ ಮಾಡೋ ಮಗನ ಮನೆಯಲ್ಲಿಯೇ ದಿನನಿತ್ಯ ಕಷ್ಟ, ಭಯದ ವಾತಾವರಣ. ಇದರ ಬಗ್ಗೆ ಜನಪ್ರತಿನಿಧಿಗಳು ಕೂಡಲೇ ಕ್ರಮ ಕೈಗೊಳ್ಳಲೇಬೇಕು. ಬನ್ನಿ ವೀಕ್ಷಕರೇ, ಈಗ ಯೋಧನ ಧರ್ಮಪತ್ನಿ ಅವರು ಏನ್ ಹೇಳ್ತಾರೆ ಅಂತ ನೋಡ್ಕೊಂಡು ಬರೋಣ. ಜಾಗೃತಿ ಗ್ರಾಮ ಪಂಚಾಯತಿ ಹೋಗಿ PDO ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ದಾರೆ. ಆ ಟೈಮಿಗೆ ಬರ್ತೀವಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಯಾರು ಈ ಕಡೆ ಮುಖ ಹಾಕಲ್ಲ, ಯಾರು ಬಂದು ವಿಚಾರನೂ ಮಾಡಿಲ್ಲ. ಅವ್ರು ಕೊಡೋದಿರಲಿ, ವಿಚಾರನೂ ಕೂಡ ಬಂದ್ ಮಾಡಿಲ್ಲ, ಯಾರು ಮಾಡಿಲ್ಲ. ಆಮೇಲೆ ನಿಮ್ಮ ಮನೆ ಕರೆಂಟು ಇಲ್ಲ, ಕರೆಂಟ್ ವ್ಯವಸ್ಥೆನೂ ಇಲ್ಲ, ನೀರು ವ್ಯವಸ್ಥೆನೂ ಇಲ್ಲ.
ಈಗ ನೀವು ನಿಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸನ ಮತ್ತೆ ಯಾವ ಟೈಪಲ್ಲಿ ಮಾಡಿಸ್ತಾ ಇದ್ದೀರಿ? ಯಾಕೆಂದ್ರೆ ನೀವು ಸಿಟಿಯಿಂದ ತುಂಬ ದೂರದಲ್ಲಿದ್ದೀರಾ. ಬೇರೆಯವ್ರ ಮನೆಯಲ್ಲಿ ಬಿಟ್ಟು ನನ್ನ ಮಗಳನ್ನ ಬಿಟ್ಟಿದ್ವಿ. ಮಕ್ಕಳನ್ನ ಓದಿಸ್ತಾ ಏನು ಇದ್ದೀವಿ. ಓದ್ತಿದ್ದಾರೆ ಮಕ್ಕಳು? ಅವಳು UKG ವರ್ಷ UKG ಓದ್ತಾ ಇದ್ದಾಳೆ. ಈಗ ನೀವು ನಿಮಗೆ ಮೊನ್ನೆ ಇದರಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಕಾಶ್ಮೀರದ ಆ ವಿಚಾರ ನಿಮಗೆ ಗೊತ್ತಾಯ್ತು. ಅವ ನೀವು ನಿಮ್ಮ ಯಜಮಾನ್ರ ಜೊತೆಗೆ ಏನಾರು ಮಾತಾಡಿದ್ರ? ಹೇಳಿದ್ವಿ, ನಾನು ಡ್ಯೂಟಿನೇ ಬಿಟ್ಟು ಬರ್ರಿ ಅಂತ ಹೇಳಿದ್ವಿ. ಆದರೆ ನಾನು ದೇಶಕ್ಕೋಸ್ಕರ ಸೇವೆ ಮಾಡ್ತಾ ಇದ್ದೀನಿ. ಈಗ ನಮ್ಮ ಕಷ್ಟಕ್ಕಿಂತ ನಾವು ದೇಶದ್ದು ಕಷ್ಟನ ಸ್ವಲ್ಪ ನೋಡಬೇಕಲ್ಲ. ಈಗ ಎಷ್ಟೇ ಪ್ರಾಬ್ಲಮ್ ಆದರೂ ಕೂಡ, ನಾವು ಎಷ್ಟೇ ನೋವಾದರೂ ಕೂಡ ನಾವು ಇದು ಮಾಡೋಣ, ದೇಶಕ್ಕೋಸ್ಕರ ಸೇವೆ ಮಾಡೋಣ. ತಾಯಿನೂ ಹೇಳಿದರು, ಅತ್ತಮ್ಮನೂ ಹೇಳಿದರು, ನಾವು ಹೇಳಿದ್ವಿ ಬೇಡ ಇನ್ನೊಂದು 4 ವರ್ಷ ಐತಲ್ಲ ಅಂತ ಹೇಳಿದರು ಅವರು. ರೋಡ್ ವ್ಯವಸ್ಥೆ ಬೇಕು, ಕರೆಂಟ್ ಇಲ್ಲ, ನೀರಿಲ್ಲ. ಆಮೇಲೆ ಇದು ಈಗ 1999ರಲ್ಲೇನೋ ಇದು ಖಾತೆ ಆಗಿದ್ದ ಜಾಗ ಅಂತೆ, ಸರ್ವೆ ನಂಬರ್ 12. ಈಗ 6 ತಿಂಗಳಿಂದ ಅದಕ್ಕೆ ಪಾಣಿ ಬರ್ತಾ ಇಲ್ಲ. ಇದನ್ನೇ ನಂಬಿ ನಾವು ನಮ್ಮ ಮಕ್ಕಳು ಜೀವನ ಮಾಡ್ತಾ ಇರೋದು. ಇನ್ನು 4 ವರ್ಷ ಆದಮೇಲೆ ಇದನ್ನೇ ನಂಬಿ ಮಾಡ್ತಾ ಇದ್ವಿ. ಈಗ ಪಾಣಿ ಬರ್ತಾ ಇಲ್ಲ. ಈಗ ಪಾಲಿಶ್ ಲ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ. ಈಗ ಹೆಂಗೆ ಮಾಡಬೇಕು 2 ಜನ ಮಕ್ಕಳು ಹಿಡ್ಕೊಂಡು ಅಂಥೇಳಿ ಯೋಚನೆ ಆಗ್ತಾಯಿತ್ತು. ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ಹೇಳಿದರು ಯಜಮಾನ್ರು ರಾಜ್ಯದಲ್ಲಿ ಬಂದಾಗ. ಆದರೆ ಯಾರು ತಲೆ ಹಾಕ್ಕೊಂಡಿಲ್ಲ. ಹೇಳ್ತಾರೆ ಆಗಿನ ಟೈಮಿಗೆ ಹೇಳ್ತಾರೆ, ಈ ಎಲೆಕ್ಷನ್ ಓಟ್ ಕೇಳಕ್ಕೆ ಬರ್ತಾರೆ, ಅವಾಗೂ ಇಲ್ಲ ನಡೆಸ್ಕೊಡ್ತೀವಿ ಅಂತ ಹೇಳ್ತಾರೆ. ಯಾರು ಈ ಕಡೆ ಮುಖನೇ ಹಾಕಲ್ಲ. ಅದೇ ನಮ್ಮ ಯಜಮಾನ್ರು ದೇಶಕ್ಕೋಸ್ಕರ ಸೇವೆ ನಡೆಸ್ತಾ ಇದ್ದಾರೆ. ಆದರೆ ಇದು ಈ ಕಾನಲ್ಲಿ ಒಂದು 2 ಮನೆ ಇದೆ, 2 ಫ್ಯಾಮಿಲಿ ಬಿಟ್ಟರೆ ಅದು 2 ಮಕ್ಕಳ ಜೊತೆಗೆ ಇದ್ದೀವಿ. ಒಂದು ಅವ್ರು ಹೆಂಗೆ ಜಂಗಲಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೋ ಅದೇ ಥರ ನಮ್ಮದು ಜಂಗಲಲ್ಲೇ ಮನೆ ಇದೆ. ಆದರೂ ಕೂಡ ಇವತ್ತಿಗೂ ಯಾರು ಬಂದು ಕೂಡ ಇಲ್ಲಿ ನೋಡಿಲ್ಲ, ನಿಮ್ದು ಏನು ಪ್ರಾಬ್ಲಮ್ಮು, ದಾರಿ ಇಲ್ಲ ಅಂತೀರಲ್ಲ, ರಸ್ತೆ ಇಲ್ಲ ಅಂತ ಹೇಳ್ತೀರಾ, ಕರೆಂಟ್ ಇಲ್ಲ ಅಂತ ಹೇಳ್ತೀರಾ, ಏನು ಪ್ರಾಬ್ಲಮ್ ಅಂತ ಇವತ್ತಿಗೂ ಯಾರು ಕೂಡ ಬಂದು ಕೇಳಿಲ್ಲ. ಇವ್ರು ದೇಶಕ್ಕೋಸ್ಕರ ಒಂದು ಇದನ್ನು ಡ್ಯೂಟಿ ಮಾಡ್ತಾ ಇದ್ದಾರೆ ಅಂದರೆ ಅವರ ಒಂದು ಫ್ಯಾಮಿಲಿ ಬಗ್ಗೆ ಯಾರು ಒಂದು ವಿಚಾರ ಮಾಡಿಲ್ಲ ಅಂದರೆ ಇವ್ರಿಗೆ ಯಾಕೆ ಬೇಕು? ಇದು PDO ಅವ್ರಿಗೆ ಕೆಲಸ ಯಾಕೆ ಬೇಕು ಅಂತ ನಾನು ಕೇಳ್ತೇವೆ. ಇವ್ರು ಯಾರನ್ನ ವಿಚಾರ ಮಾಡೋದಾರು ಯಾರನ್ನ ಇದ್ದಂಥರಿಗೆ ಕೊಡ್ತಾರೋ ಅಥವಾ ಯಾರಿಗೆ ಕೊಡ್ತಾರೆ? ಈಗ ಪ್ರತಿಯೊಬ್ಬರು ಕೂಡ ಯೋಧನ ಹೆಂಡರು ಹೇಳೋದೇ ಇದನ್ನು, ಈ ಪ್ರಾಬ್ಲಮ್ಮ. ಆದರೂ ಕೂಡ ಯಾರು ಬಂದು ಇಲ್ಲಿ ತಲೆ ಹಾಕ್ತಾ ಇಲ್ಲ, ಯಾರು ಬಂದು ಕೇಳ್ತಾ ಇಲ್ಲ. ಒಂದು ಮಕ್ಕಳು ಈಗ ಒಂದು ರೋಡಾಗಿ ಹುಷಾರಿಲ್ಲ, ಮಗಳು ಹುಷಾರಿಲ್ಲ ಅಂದರೂ ಕೂಡ ಯಾರು ಕೂಡ ಬರೋದಿಲ್ಲ. ಇದು ರೋಡಿಗೆ ಹೋಗ್ಬೇಕಂದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಏನೋ ಎಂಥದೋ ಅಂಥೇಳಿ. ಒಂದು ಗ್ಯಾಸ್ ಇಲ್ಲ ಅಂದರೂ ತಂದ್ಕೊಡೋರು ಯಾರೂ ಇಲ್ಲ. ಆಮೇಲೆ ಈಗ ಯಾರು ಪಕ್ಕಕ್ಕೆ ಯಾರು ಮನೆ ಒಂಚೂರು ಹೆಲ್ಪರ್ ನೇಚರ್ ಕೇಳೋಕ್ಕೆ ಹೋದರೆ ಅದನ್ನು ಅನುಮಾನಿಸಿ ನೋಡ್ತಾರೆ. ಅಯ್ಯೋ ಅಲ್ಲಿ ಹೋದರು ಇಲ್ಲಿ ಹೋದರು ಅಂತ ನೋಡ್ತಾರೆ. ಯಾವ ಥರದಲ್ಲಿ ನಾವು ಬದುಕೋದು ಕಷ್ಟ ಅಂಥೇಳಿ ಹೇಳ್ತಾ ಇದ್ದೀವಿ. ದೇಶ ಕಾಯ್ತಾ ಇದ್ದಾರೆ. ದೇಶ ಕಾಯ್ತಾ ಇದ್ದರೆ ಅವರು ಕುಟುಂಬ ಕಾಯೋರು ಯಾರೂ ಇಲ್ಲ ಅನ್ನೋ ಥರ ಇದೆ. ಗೌರ್ಮೆಂಟ್ ಯಾವ ಸೌಲಭ್ಯನೂ ಆ ಕುಟುಂಬಕ್ಕೆ ಕೊಡ್ತಾ ಇಲ್ಲ ಇಲ್ಲಿವರೆಗೂ. ಆ ಲಾಸ್ಟಿಗೆ ಕೊಟ್ಟರೆ ಅದು ಏನು ಪ್ರಯೋಜನಕ್ಕೂ ಬರೋಲ್ಲ. ಈಗ ಅವು ಸಣ್ಣ ಮಕ್ಕಳು, ಅವಳು ಆ ಕುಟುಂಬಕ್ಕೆ ಒಂದು ರೋಡ್ ಇಲ್ಲ, ಒಂದು ಕರೆಂಟ್ ಇಲ್ಲ, ಒಂದು ನೀರಿಲ್ಲ, ಏನು ವ್ಯವಸ್ಥೆನೂ ಇಲ್ಲ. ಅವರು ಅಲ್ಲಿ ಕಾಯ್ತಾ ಇದ್ದಾರೆ, ಇವ್ರನ್ನ ಕಾಯೋಕ್ಕೆ ಯಾರೂ ಇಲ್ಲ. ಅವರಲ್ಲಿ ದೇಶ ಸೇವೆ ಮಾಡ್ತಾನೆ ಅಂತಾದರೆ ಇಲ್ಲಿ ಕಾಡಲ್ಲಿ ಮಕ್ಕಳು ಮರಿ ಹಿಡ್ಕೊಂಡು ಇವಳು ದೇಶ ಕಾಯಂಗೆ ಆಗೈತಿ. ಆದರೆ ಅವ್ರು ಯಾವ ವ್ಯವಸ್ಥೆನೂ ಗೌರ್ಮೆಂಟ್ ಮಾಡ್ತಾ ಇಲ್ಲ. ಅವ್ರು ಮಾಡಿದ್ರೆ ಅವರು ಓಟ್ ಕೇಳೋಕ್ಕೊಂದು ಬರ್ತಾರೆ ಹೊರತು ಇಂಥ ಸೇವೆಗೆಲ್ಲ ಬರಲ್ಲ. ಒಬ್ಬ ದೇಶ ಕಾಯ್ತಾ ಇದ್ದಾರೆ, ನಮ್ಮ ರಕ್ಷಣೆಗೋಸ್ಕರ ಇದ್ದಾರಲ್ಲ, ಅವರು ಹೆಂಡರು ಮಕ್ಕಳು ರಕ್ಷಣೆಗೆ ನಾವು ಹೋಗ್ಬೇಕು ಅನ್ನೋ ಸಪೋರ್ಟ್ ಮಾಡ್ತಾ ಇಲ್ಲ, ಯಾರೂ ಮಾಡ್ತಾ ಇಲ್ಲ ಸರ್. ಇಷ್ಟು ದಿನ ಆದರೂ ಯಾರೂ ಒಬ್ಬ ದೇಶ ಕಾಯ್ತಾ ಇದ್ದಾರೆ, ನಾವು ಹೋಗಿ ಅವ್ರ ಕುಟುಂಬನ ಮಾತಾಡಿಸ್ಬೇಕು, ಅವ್ರಿಗೊಂದು ಇದು ಮಾಡಬೇಕು ಅನ್ನೋ ಸೌಲಭ್ಯ ಯಾರೂ ಕೊಡ್ತಾ ಇಲ್ಲ. ಅವು ಗೌರ್ಮೆಂಟು ಅನ್ನೋ ಇದಕ್ಕೆ ನಾವು ಸೌಲಭ್ಯ ಇದನ್ನ ಕಾಯೋದು ಯಾಕೆ? ದೇಶ ಕಾಯಕ್ಕೆ ಯಾಕೆ ಹೋಗ್ಬೇಕು? ನಮ್ಮ ಮಕ್ಕಳನ್ನೂ ಕಳಿಸ್ಬೇಕು ಅನ್ನೋ ಆಸೆ ನಮಗೂ ಹುಡ್ತತಿ. ನಮ್ಮ ಮೈದನ ಹೋಗ್ಯಾನೆ, ನಮ್ಮ ಮೈದನ ಜೊತೆ ನಮ್ಮ ಮಕ್ಕಳು ಹೋಗ್ಬೇಕು, ದೇಶ ಕಾಯ್ಬೇಕು ಅನ್ನೋ ಅಂದರೆ ವ್ಯವಸ್ಥೆನೇ ಇಲ್ಲದ ನಮ್ಮ ಮಕ್ಕಳು ನಾವು ಹೆಂಗೆ ಕಳಿಸ್ಬೇಕು ದೇಶ ಕಾಯೋಕ್ಕೆ? ಫೋನ್ ಹೇಳಿದ್ದಕ್ಕೆ ಗೊತ್ತಾಯಿತು. ಇಲ್ಲಿ ಕರೆಂಟಿನ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ.
ಅವಾಗ ನಮಗೆ ಎಷ್ಟು ನೋವು ಆಕತಿ ಹೇಳಿ ಸರ್. ಒಂದು ದೇಶ ಕಾಯಕ್ಕೆ ಹೋಗ್ಯಾರ ಅಂದಾಗ ಹೆಣ್ಣು ಮಕ್ಳಿಗಾಗಲಿ ಎಷ್ಟು ಕಷ್ಟ ಆಕತಿ. ಅವ್ರು ಅಲ್ಲಿ ಜೀವ ತ್ಯಾಗ ಮಾಡ್ಬೇಕು. ಇಲ್ಲಿ ಹೆಣ್ಣು ಮಕ್ಕಳನ್ನ ನೋಡ್ಕಿನಾರ ಯಾರೂ ಇಲ್ಲ. ಗೌರ್ಮೆಂಟ್ ಅಂತೂ ಯಾವ ಸೌಲಭ್ಯನೂ ಕೊಡ್ತಾ ಇಲ್ಲ. ದೇಶ ಸೇವೆ ಮಾಡ್ತಾ ಇದ್ದಾನೆ ಅಂದಾಗ ನಮಗೂ ಒಂದು ಹೆಮ್ಮೆ ಪಡೋಂಥ ವಿಷಯ, ನಮ್ಮ ಮಕ್ಕಳನ್ನು ಕಳಿಸ್ಬೇಕು ಅನ್ನೋದು. ಆದರೆ ಇಲ್ಲಿ ಸೌಲಭ್ಯ ಯಾವುದೂ ನಮಗೆ ಸಿಗ್ತಾ ಇಲ್ಲ. ನಾವು ಹೆಂಗೆ ಮಾಡ್ಬೇಕು? ಈ ಗೌರ್ಮೆಂಟ್ನವ್ರು ಯಾರೂ ಇಲ್ಲಿ ಬರ್ತಾ ಇಲ್ಲ. ಅವ್ರು ಇದ್ರೆ ಏನು ಇಲ್ದ ಹೋದ್ರೇನು, ಅವರು ಸುಮ್ಮನೆ ರಾಜಕೀಯ ಕೊಟ್ಟು ಐದಾರು ಬಿಟ್ರೆ ಮತ್ತೆ ಈ ದೇಶ ಸೇವೆ ಮಾಡೋರಿಗೆ ಯಾರೂ ರಕ್ಷಣೆ ಕೊಡ್ತಾ ಇಲ್ಲ. ಹೇಳ್ತಾ ಇದ್ದೀನಿ, ದೇಶ ಕಾಯರಿಗೆ ಒಂದು ಇದನ್ನು ಕೊಡ್ರಿ, ಅವರಿಗೆ ಒಂದು ಸೌಲಭ್ಯ ಕೊಟ್ರೆ ನಿನ್ನೂ ದೇಶ ಕಾಯಕ್ಕೆ ಅವರು ಒಂದು ಧೈರ್ಯ ಬರ್ತೈತಿ. ನಮ್ಮ ಕುಟುಂಬ ನೋಡ್ಕಿತಾ ಇದಾರೆ, ನಾವು ಒಂದು ದೇಶ ಸೇವೆ ಮಾಡ್ಬೇಕು ಅನ್ನೋ ಒಂದು ಧೈರ್ಯ ಅವ್ರಿಗೆ ಬರ್ತೈತಿ. ಅವರಿಗೆ ಅವ್ರ ಕುಟುಂಬ ಕಾಯರಿಲ್ಲ ಅಂದಮೇಲೆ ಅವ್ರ ಪಾಪ ಏನಾದರೂ ಒಂದು ಹೆಚ್ಚು ಕಮ್ಮಿ ಆದರೆ ನಾಳೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತೈತ? ಸಿಗಲ್ಲ. ಇವ್ರು ಎಷ್ಟೇ ಆಮೇಲೆ ಬಂದು ದುಡ್ಡು ಕೊಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂದ್ರೆ ಅದು ಯಾತಕ್ಕೆ ಬರ್ತೈತಿ? ಎಂತಕ್ಕೂ ಬರಲ್ಲ ಅದು. ಆ ಸಾಹಸ ಮಾಡ್ಬೇಕಾದ್ರೆ ನೀವು ಬಂದಿದ್ರಿ ಸರ್. ನಾವು ಎಷ್ಟು ಕಷ್ಟಪಡ್ತು ಅನ್ನೋ ಇದನ್ನ ನೀವು ನೋಡಿದ್ರಿ. ಒಬ್ಬ ರೈತರಾಗಿ ಎಷ್ಟು ಕಷ್ಟಪಡ್ತಾರೆ. ಒಂದು ಕಾನಲ್ಲಿ ಇದ್ಕೊಂಡು ಅವ್ರಿಗೊಂದು ರೋಡ್ ವ್ಯವಸ್ಥೆ ಬೇಕು, ಕರೆಂಟ್ ಬೇಕು, ನೀರು ಬೇಕು. ನೀರಿನ ವ್ಯವಸ್ಥೆ ಇದ್ದಿದ್ರೆ ಸರ್ ನಾವು ಬೆಂಕಿ ಆರಿಸ್ತಿದ್ದೀವಿ. ಆದರೆ ಸೊಪ್ಪಿನ ಕೊನಕ್ಲ ಬೆಂಕಿ ಎಷ್ಟು ಆರ್ಸಕ್ಕಾಗತ್ತೆ? 3-4 ದಿನದಿಂದ ಬಿದ್ದಿದೆ ಸರ್. ಬೆಳಗ್ಗೆ ಬೇಗ ಬಂದಿದ್ರೆ ಗಾಡ್ರು ಫಾರೆಸ್ಟ್ರು ಅವರು ನಮ್ಮ ಎದುರಿಗೆ ಇದ್ರೂ ಪರವಾಗಿಲ್ಲ. ಅವರು ಬೆಳಗ್ಗೆ ಬೇಗ 8 ಗಂಟೆ 8 ಗಂಟೆ ಒಳಗೆ ಬಂದಿದ್ರೆ ಬೆಂಕಿ ನಮ್ಮ ಹೊಲಕ್ಕೆ ಬತ್ತಿರಲ್ಲ. ನಮ್ಮ ಹೊಲದಿಂದ ಆಚೆಗೆ ಇತ್ತದು ಬೆಂಕಿ. ಆ ಬೆಂಕಿನ ತಡೆಗಟ್ಟಕ್ಕೆ ಅವ್ರು ಬರಲಿಲ್ಲ. ಬೆಂಕಿ ಜಾಸ್ತಿ ಆದಮೇಲೆ ಬಂದು ಪ್ರಯತ್ನ ಪಡ್ತು ಅಂತ ಇದು ಮಾಡಿದ್ರು ಬಿಟ್ಟರೆ ಅಲ್ಲಿ ಪ್ರಯತ್ನ ಇಲ್ಲ. ಈ ಗಾಡ್ರು ಫಾರೆಸ್ಟ್ರು ಒತ್ತಡ ಮಾಡ್ಬೋದಾಯ್ತು. ಈ ಕಾಡಿಗೆ ಬೆಂಕಿ ಬಿದ್ದೈತಿ, ನೀರಿನ ವ್ಯವಸ್ಥೆ ಎಲ್ಲ, ನೀರು ಬೇಕು ಅಂತ ನೀರಿನ ವ್ಯವಸ್ಥೆ ಮಾಡಿಸ್ಬೋದೈತಲ್ಲ ಅವರು. 3 ದಿನದಿಂದ ನೀರಿನ ವ್ಯವಸ್ಥೆ, ರೋಡ್ ಇಲ್ಲ ಅಂತ ಗೊತ್ತು, ಆದರೆ ನೀರಿನ ವ್ಯವಸ್ಥೆ ಮಾಡಿಸ್ಬೋದಿತ್ತಲ್ಲ ಗಾಡ್ರು ಫಾರೆಸ್ಟ್ರು. ಮಾಡಬೇಡ್ರಿ, ರೈತರಿಗೆ ಸ್ವಲ್ಪ ಸೌಲಭ್ಯ ಕೊಡ್ರಿ ಗೌರ್ಮೆಂಟ್ ಆಗಿದ್ದು. ಆದರೆ ದೇಶ ಸೇವೆ ಮಾಡೋಕೆ ಹೋಗೋರಿಗೆ ಸ್ವಲ್ಪ ಸೌಲಭ್ಯ ಜಾಸ್ತಿ ಕೊಟ್ಟರೆ ಅವರಿಗೂ ಒಂದು ನೆಮ್ಮದಿ ಇರ್ತೈತಿ. ಅವರು ಏನೋ ಪ್ರಾಣ ಬಿಟ್ಟರು ನಮ್ಮ ಹೆಣ್ಣು ಮಕ್ಕಳು ನೆಮ್ಮದಿಯಾಗಿದ್ದಾರೆ, ನಾವು ನೋಡ್ತಾ ಐತಿ ಗೌರ್ಮೆಂಟು ಅನ್ನೋ ಒಂದು ಸೌಲಭ್ಯ ಇರ್ತೈತಿ. ಆ ದೇಶ ಕಾಯರಿಗೆ ರಕ್ಷಣೆ ಕೊಡ್ರಿ ಅಂತ ಕೇಳ್ತಾ ಇದೀವಿ. ನಮಸ್ಕಾರ, ನಾನು ಉಮೇಶ್ ಯೋಧ. ನಾನು ಇವಾಗ 195 ಬೆಟಾಲಿಯನ್ ಛತ್ತೀಸ್ಗಢ ದಂತೇವಾಡ ಡಿಸ್ಟಿಕ್ ನಕ್ಸಲೈಟ್ ಏರಿಯಾದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈಗ ನಾನೇನಪ್ಪ ಅಂದರೆ ನಮ್ಮ ದೇಶದ ಎಲ್ಲ ಯೋಧರ ಒಂದು ಮನದಾಳದಲ್ಲಿ, ಅವರ ಒಂದು ನೋವಿನ ಒಂದು ಮನದಾಳದ ಒಂದು 2 ಮಾತನ್ನು ನಾನು ಹೊರಗೆ ಹಾಕಲಿಕ್ಕೆ ಇಷ್ಟಪಡ್ತಿದ್ದೀನಿ. ದೇಶದಲ್ಲಿ ಯೋಧರು ಅಂದರೆ ಯಾರು? ಎಂಥವ್ರ ಮಕ್ಕಳು ದೇಶ ಕಾಯ್ತಾರೆ. ದೇಶ ಕಾಯೋರು ಯಾರು? ಯೋಧರು ತಾನೆ. ಆದರೆ ಸರ್ಕಾರ ದೇಶವನ್ನು ಕಾಯೋರಿಗೆ ಯಾವ ರೀತಿ ಸೌಕರ್ಯ ಕೊಟ್ಟರೂ ಸಾಕಾಗೋದಿಲ್ಲ. ಯಾಕಂದರೆ ದೇಶದ ಬೆನ್ನೆಲುಬು ಅಂತಂದ್ರೆ ಮುಖ್ಯವಾಗಿ ಪ್ರಥಮವಾಗಿ ಯೋಧರು, ದೇಶ ಕಾಯುವಂತಹ ಯೋಧರು, ಸೈನಿಕರಿದಾರಲ್ಲ, ದೇಶದ ಬೆನ್ನೆಲುಬಾಗಿರ್ತಾರೆ. ಎರಡನೆಯದಾಗಿ ದೇಶದಲ್ಲಿ ಅನ್ನ ಕೊಡುವಂತಹ ರೈತ ಇರ್ತಾನಲ್ಲ, ರೈತರು ಎರಡನೆಯದಾಗಿ ದೇಶದ ಬೆನ್ನೆಲುಬಾಗಿರ್ತಾನೆ. ಆಗಿರುವಾಗ ದೇಶಕ್ಕೋಸ್ಕರ ಹೋರಾಡಿ ದೇಶಕ್ಕೋಸ್ಕರ ಪ್ರಾಣ ಕೊಡೋರಿಗೆ ಯಾವ ರೀತಿ ಒಂದು ಗೌರವ ಕೊಡಬೇಕು, ಅವರಿಗೆ ಅವರ ಕುಟುಂಬವನ್ನ ಯಾವ ರೀತಿ ಸರ್ಕಾರ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕಾಗುತ್ತೆ. ಎಲ್ಲ ರಾಜ್ಯದ ಸರ್ಕಾರಗಳು ಯೋಧರನ್ನ ಗುರುತಿಸಬೇಕು.
ಯೋಧರನ್ನ ಗುರುತಿಸ್ಬಿಟ್ಟು ಯಾವಲ್ಲಿ ಯಾವ ತಾಲೂಕುಗಳಲ್ಲಿ ಯೋಧರಿದ್ದಾರೆ, ಆ ತಾಲೂಕಿನ ಒಳಗಡೆ ಯಾವ ಒಂದು ಏರಿಯಾದಲ್ಲಿ ಗ್ರಾಮ ಪಂಚಾಯತಿಗಳ ಏರಿಯಾದಲ್ಲಿ ರೂರಲ್ಲಿಂದ ಹಿಡಿದು ಸಿಟಿ ತನಕ ಅವರಿಗೂ ಯಾರ್ಯಾರು ಯೋಧರಿದ್ದಾರೆ ಅಂತವ್ರನ್ನ ಗುರುತುಪಡಿಸ್ಬೇಕು. ಅಂಥವರ ಒಂದು ಅದರ ಕರ್ತವ್ಯ ಅಂದರೆ ಜನಪ್ರತಿನಿಧಿಗಳು ಈ ಕಾರ್ಯವನ್ನು ಮಾಡಬೇಕು. ಜನಪ್ರತಿನಿಧಿಗಳು ಏನು ಓಟ್ ಹಾಕಿ ಗೆಲ್ಸಿರ್ತಾರಲ್ಲ, ಮೊದಲನೇದಾಗಿ ಗ್ರಾಮ ಪಂಚಾಯತಿ ಏರಿಯಾದಲ್ಲಿ ಏನು PDO ಇರ್ತಾರೆ ಅವರು ಗಮನ ಕೊಡಬೇಕು. ನಮ್ಮ ಏರಿಯಾದಲ್ಲಿ ಎಷ್ಟು ಜನ ಯೋಧರಿದ್ದಾರೆ, ಅಂದಾಗೆ ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯತ್ ಸದಸ್ಯರುಗಳಾಯಿತು, ಜಿಲ್ಲಾ ಪಂಚಾಯತ್ ಸದಸ್ಯರುಗಳಾಯಿತು, ಅವ್ರು ಗುರುತಿಸ್ಪಡಬೇಕು. ತಾಲೂಕಿನ MLAಗಳಾಯಿತು, ಇವರು ಮಿನಿಸ್ಟ್ರುಗಳಾಯಿತು, ಇವರು ತಾಲೂಕಿನ ಡಿಸ್ಟಿಕ್ಕಿನ ಜಿಲ್ಲಾ ಯೋಧರುಗಳ ಬಗ್ಗೆ ಗಮನ ಕೊಡಬೇಕು, ಒತ್ತು ಕೊಡಬೇಕು. ಕಾಲಕ್ಕೆ ಹೋಗಿ ಮನೆಗಳಿಗೆ ಭೇಟಿ ಕೊಟ್ಟು ಯೋಧರ ಒಂದು ಕುಟುಂಬವನ್ನು ವಿಚಾರ ಮಾಡಬೇಕು. ಯೋಧರು ದೇಶಕ್ಕೋಸ್ಕರ ತಮ್ಮ ಒಂದು ಪರಿವಾರವನ್ನು ಕುಟುಂಬವನ್ನು ಬಿಟ್ಟು ದೇಶ ಕಾಯ್ತಾರೆ. ಯೋಧರು ದೇಶಕ್ಕೋಸ್ಕರ ದೇಶ ಗಡಿ ಭಾಗದಲ್ಲಿ ಎದುರಾಳಿಗಳ ಎದುರಿಗೆ ಎದೆ ಕೊಟ್ಟು ನಿಂತು ಗುಂಡಿನ ಎದುರು ಕೊಟ್ಟು ದೇಶವನ್ನು ಕಾಪಾಡ್ತಾರೆ. ಯೋಧರು ಎದುರಾಳಿಗಳ ಪ್ರಾಣ ತೆಗಿಯೋಕ್ಕೂ ಹೆದರಲ್ಲ, ಪ್ರಾಣ ಕೊಡೋಕ್ಕೂ ಹೆದರಲ್ಲ. ದೇಶ ಬೇಕು ನಮಗೆ, ದೇಶನೇ ಮುಖ್ಯ ನಮಗೆ ನಮ್ಮ ಕುಟುಂಬದ ಸೆಕೆಂಡ್ರಿ ಆಗುತ್ತೆ. ನಮಗೆ ಎರಡನೇ ಸ್ಥಾನದಲ್ಲಿ ನಮ್ಮ ಕುಟುಂಬಕ್ಕೆ ನಾವು ಮಹತ್ವ ಕೊಡ್ತೀವಿ. ಯೋಧರು ಮೊದಲ ಯೋದ್ಯತೆಯನ್ನು ಕೊಡ್ತಿರೋದು ನಾವು ದೇಶಕ್ಕಾಗಿ, ನಾವು ದೇಶ ರಕ್ಷಣೆಗಾಗಿ ನಾವು ಭರ್ತಿಯಾಗಿರ್ತೀವಿ. ಅದಕ್ಕೋಸ್ಕರ ನಾವು ದೇಶವನ್ನು ಮೊದಲು ನಾವು ಕಾಪಾಡಬೇಕು. ಆ ನಂತರ ನಾವು ನಮ್ಮ ಕುಟುಂಬದ ಬಗ್ಗೆ ಗಮನ ಕೊಡ್ತೀವಿ. ಆದ್ರೆ ನಾವು ದೇಶಕ್ಕೋಸ್ಕರ ನಾವು ಎಲ್ಲ ಕುಟುಂಬ ಪರಿವಾರವನ್ನು ಬಿಟ್ಟು ನಾವು ಹೋಗಿರ್ತೀವಿ, ದೇಶಕ್ಕೋಸ್ಕರ ದೇಶವನ್ನು ಕಾಯ್ತಾ ಇರ್ತೀವಿ, ನಮ್ಮ ದೇಶವನ್ನು ರಕ್ಷಣೆ ಮಾಡ್ತೀವಿ ಅಂತ ಅಂದ್ರೆ ನಮ್ಮ ಕುಟುಂಬವನ್ನು ನೋಡ್ಕೊಳ್ಳೋರು ಯಾರು? ಸರ್ಕಾರ, ಆಯಾ ರಾಜ್ಯ ಸರ್ಕಾರಗಳು ಯೋಧರ ಕುಟುಂಬದ ಕುಂದುಕೊರತೆಗಳನ್ನ, ಯೋಗಕ್ಷೇಮಗಳನ್ನ ವಿಚಾರಣೆ ಮಾಡ್ಕೋಬೇಕಾಗುತ್ತೆ. ಆದರೆ ಯೋಧರು ಯಾರು ಯೋಧರಾಗಿರ್ತಾರೆ? ಈ ಸೈನ್ಯದಲ್ಲಿ ಸೇರುವಂತರು, ದೇಶ ಕಾಯುವಂತರು, ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡುವಂತರು ಯಾರಾಗಿರ್ತಾರೆ? ಯಾವುದೇ ರಾಜಕೀಯದ ವ್ಯಕ್ತಿ ಮಕ್ಕಳು ಯಾರು ಬರಲ್ಲ, ಯಾವುದೇ VIP ಮಕ್ಕಳು ಬರಲ್ಲ, ಯಾವುದೇ ಪ್ರೊಫೆಸರ್ ಮಕ್ಕಳು ಬರಲ್ಲ, ಯಾವುದೇ ಗೆಜೆಟೆಡ್ ಆಫೀಸರ್ ಮಕ್ಕಳು ಕೂಡ ಬರಲ್ಲ, ಡಾಕ್ಟರ್ ಮಕ್ಕಳು ಬರಲ್ಲ, ಇಂಜಿನಿಯರ್ ಮಕ್ಕಳು ಬರಲ್ಲ. ಯೋಧ ಸೈನ್ಯಕ್ಕೆ ಸೇರುವಂತರು ಕೇವಲ ರೈತರ ಮಕ್ಕಳು. 80% ರೈತರ ಮಕ್ಕಳು ಬಡತನ ರೇಖೆಗಿಂತ ಕೆಳಗಿರ್ತಾರಲ್ಲ, ಅಂತವ್ರು ಮಾತ್ರ ದೇಶ ಸೇವೆ ಮಾಡಲಿಕ್ಕೆ ಮುಂದಾಗ್ತಾರೆ. ಯಾಕ ಗೊತ್ತಿದೆ, ಯೋಧರ ಕಷ್ಟ ಎಂದ್ರೆ ಏನಂತಕ್ಕದ್ದು ಗೊತ್ತಿದೆ, ಅದಕ್ಕೋಸ್ಕರ ಸೇರ್ಸಲ್ಲ. ನಮ್ಮ ಮಕ್ಕಳನ್ನ ಯಾಕೆ ಆ ದೇಶ ಒಂದು ಕಾಯ್ಲಿಕ್ಕೆ ಅಂತ ಒಂದು ಕಷ್ಟದಲ್ಲಿ ಪ್ರಾಣವನ್ನು ಕೊಡುವ ತ್ಯಾಗ ಮಾಡ್ಲಿಕ್ಕೆ ಯಾಕೆ ಕಳಿಸ್ಕೊಡೋಣ? ನಮ್ಮ ಮಕ್ಕಳು ನಮ್ಮ ಹಾಗೇನೆ ಬೆಳಿಬೇಕು. ಡಾಕ್ಟರ್ ಮಕ್ಕಳು ಡಾಕ್ಟರ್ ತಗೊಂಡ ಇರಬೇಕು, ಪೊಲಿಟಿಕ್ಸ್ ಮಕ್ಕಳು ನಾವು ರಾಜಕೀಯದಲ್ಲೇ ಬೆಳಿಬೇಕು. ಹೇಗೆ ಬೆಳೀತಾರೆ? ಯೋಧರು ಅಲ್ಲಿ ಶ್ರಮ ಪಡೋದ್ರಿಂದ, ಯೋಧರು ತಮ್ಮ ಜೀವದ ಹಂಗನ್ನು ತೊರೆದು ದೇಶ ಗಡಿ ಭಾಗವನ್ನು ಕಾಯ್ತಿದ್ದಾರಲ್ಲ. ರಾತ್ರಿ ಹಗಲು ಒಂದೇ ಅಂತಕ್ಕದ್ದು ಅವರಿಗೆ. ರಾತ್ರಿ ಬೇರೆ ಅಲ್ಲ ಅವರಿಗೆ, ಯೋಧರಿಗೆ ರಾತ್ರಿ ಬೇರೆ ಅಲ್ಲ, ಹಗಲು ಬೇರೆ ಅಲ್ಲ, ಎರಡೂ ಸಮನಾಗಿರುತ್ತೆ ಅವರಿಗೆ. ಆ ರೀತಿ ಕಾಯ್ತಾರಲ್ಲ, ಅದಕ್ಕೋಸ್ಕರವಿಲ್ಲಿ ಒಳಗಡೆ ಭಾಗದಲ್ಲಿ ರಾಜ್ಯದಲ್ಲಿ ಅಧಿಕಾರಿಗಳಾಯ್ತು, ರಾಜಕೀಯದಲ್ಲಿ ಕುರ್ಚಿಗಾಗಿ ಹೋರಾಡ್ತಾರಲ್ಲ, ಅವರು ತಮ್ಮ ಒಂದು ಸ್ವಾರ್ಥಿಗೋಸ್ಕರನೇ ತಮ್ಮ ಒಂದು ರಾಜಕೀಯವನ್ನು ನಡೆಸ್ತಾರೆ. ಅವರಿಗೆ ಕುರ್ಚಿ ಬೇಕಾಗುತ್ತೆ. ತಮ್ಮ ಕುರ್ಚಿಗಳನ್ನು ಸೇವೆಗೋಸ್ಕರ, ತಮ್ಮ ಕುರ್ಚಿಗೋಸ್ಕರ ಯೋಧರನ್ನು ಬಳಸ್ಕೊಳ್ತಾರೆ. ವಿಚಾರ ಮಾಡಿ, ಯೋಧರನ್ನು ಬಳಸಿ ಯಾವ ರೀತಿ ಅಂದ್ರೆ, ನಮ್ಮ ಸರ್ಕಾರ ಇರುವಾಗ ನಾವು ಈ ತರ ಯುದ್ಧ ಮಾಡಿದ್ವಿ, ಇಂಥಷ್ಟು ಜನ ಹೊಡೆದಾಕಿದೀವಿ, ಹಾಗೆ ಮಾಡಿದ್ವಿ, ಹೀಗೆ ಮಾಡಿದ್ವಿ ಅಂತ. ತಪ್ಪಲ್ವಾ ಇದು? ಯೋಧರಿಗೆ ಯಾವುದೇ ಪಾಲಿಟಿಕ್ಸ್ ಇಲ್ಲ, ಯಾವ ಪಕ್ಷಪಾತಗಳಿಲ್ಲ, ಯಾವ ಜಾತಿ ಜನಾಂಗ ಇಲ್ಲ. ಕೇವಲ ನಮ್ಮ ದೇಶ,
ನಮ್ಮ ಯೋಧರಿಗೆ ಏನಿರುತ್ತೆ, ನಮ್ಮ ದೇಶವನ್ನು ರಕ್ಷಣೆ ಮಾಡಬೇಕು, ನಮ್ಮ ದೇಶ ಸೇಫ್ ಆಗಿರಬೇಕು, ನಮ್ಮ ದೇಶದ ಜನಗಳೆಲ್ಲ ನೆಮ್ಮದಿಯಾಗಿರಬೇಕು. ನಮ್ಮ ದೇಶದ ಜನಗಳ ನೆಮ್ಮದಿಗೋಸ್ಕರ ನಮ್ಮ ಒಂದು ನೆಮ್ಮದಿಯನ್ನು ಕಳ್ಕೊಂಡಿರ್ತೀವಿ. ಪ್ರತಿಯೊಬ್ಬ ಯೋಧನ ಕುಟುಂಬ ಕೂಡ ನೆಮ್ಮದಿ ಕಳ್ಕೊಂಡಿರ್ತಾರೆ. ಬೇರೆ ಎಲ್ಲರೂ ಕೂಡ ಸುಖವಾಗಿ ನಿದ್ದೆ ಮಾಡ್ತಾರೆ, ಆದರೆ ಯೋಧನ ಕುಟುಂಬದವರು ಮಾತ್ರ ನಿದ್ದೆ ಮಾಡಲ್ಲ ಕರೆಕ್ಟಾಗಿ. ಯಾಕಂದ್ರೆ ಯೋಧನ ಕುಟುಂಬದಲ್ಲಿ ತಂದೆ ತಾಯಿ, ಅವರ ಮಕ್ಕಳು ಕೂಡ, ಅವರ ತಂದೆ ತಾಯಿ ಯೋಧ ಮಕ್ಕಳನ್ನ ಕಳಿಸಿರ್ತಾರೆ ದೇಶ ಕಾಯಲಿಕ್ಕೆ, ತಮ್ಮ ಗಂಡಂದಿರು ಹೋಗಿರ್ತಾರೆ ದೇಶ ಕಾಯಲಿಕ್ಕೆ. ಅಂಥವ್ರು ಏನ್ ಮಾಡ್ತಾರೆ, ನೆಮ್ಮದಿಯಲ್ಲಿ ಯಾವ ಕಾರಣಕ್ಕೂ ನಿದ್ದೆ ಮಾಡಲ್ಲ. ತಂದೆ ತಾಯಿ ಯೋಚನೆ ಮಾಡ್ತಾರೆ, ನನ್ನ ಮಗ ಹೇಗಿದ್ದಾನೆ, ಯಾವ ತರ ಊಟ ಮಾಡಿದನು ಇಲ್ಲೋ, ನಿದ್ದೆ ಮಾಡ್ತಿದ್ದಾನೆ ಇಲ್ಲೋ, ಎಷ್ಟೊತ್ತಿನಲ್ಲಿ ಹೊರಗಡೆ ಡ್ಯೂಟಿ ಹೋಗ್ತಾನೆ, ಎಷ್ಟೊತ್ತಿನಲ್ಲಿ ಹೇಗಿದ್ದಾನೆ. ಹಾಗೆ ಅವರ ಧರ್ಮಪತ್ನಿ ಕೂಡ ವಿಚಾರ ಮಾಡ್ತಾ ಇರ್ತಾರೆ, ನನ್ನ ಗಂಡ ಹೇಗಿದ್ದಾರೆ, ಯಾವ ರೀತಿ ಮೂಮೆಂಟ್ ಅಲ್ಲಿ ಕ್ರಿಟಿಕಲ್ ಅಲ್ಲಿ ಇದ್ದಾರೆ, ಹೇಗೆ ಊಟ ಮಾಡಿದ್ರು ಇಲ್ಲೋ ಅಂತ ಬಿಟ್ಟು ಯೋಧನ ಕುಟುಂಬದವ್ರು ಮಾತ್ರ ನರಳುತ್ತಾ ಇರ್ತಾರೆ. ಆದರೆ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಒಂದು ಗಮನ ತಗೋಬೇಕಾಗುತ್ತೆ ಅಂತ ಹೇಳ್ತಿದ್ದೀನಿ ನಾನು. ಯೋಧರ ಕುಟುಂಬದ ಬಗ್ಗೆ ಯೋಧರು, ಮತ್ತೊಂದ್ಸರಿ ಹೇಳ್ತೀನಿ, ಯಾರು ಕೂಡ ಶ್ರೀಮಂತರ ಮಕ್ಕಳು ಯಾರೂ ಹೋಗಲ್ಲ ಯೋಧರು ದೇಶ ಕಾಯಲಿಕ್ಕೆ. ಬಡತನದಲ್ಲಿರುವಂಥವರೇ ಹೋಗೋದು ಯೋಧರ ದೇಶ ಕಾಯಲಿಕ್ಕೆ. ಹಾಗಿರುವಾಗ ಆಯಾ ರಾಜ್ಯದ ಸರ್ಕಾರ ದೇಶದ ಯೋಧರನ್ನ ಗಮನಿಸಬೇಕಾಗುತ್ತೆ. ಯೋಧರ ಮನೆಗೆ ಭೇಟಿ ಕೊಡಿ. ಯೋಧರು ಹುತಾತ್ಮರಾಗಿ ಮನೆಗೆ ಬಂದವಾಗ ಎಲ್ಲ ಊರಿನ ಹಿರಿಯರು, ಮುಖಂಡರು ಇತ್ತು, ತಾಲೂಕು ಮೆಂಬರ್ಸ್ಗಳಾಯ್ತು, ಜಿಲ್ಲಾ ಮೆಂಬರ್ಸ್ಗಳಾಯ್ತು, ತಹಸೀಲ್ದಾರ್ ಆಯ್ತು, ಜಿಲ್ಲಾಧಿಕಾರಿಗಳಾಯ್ತು, ಮಿನಿಸ್ಟರ್ಗಳಾಯ್ತು, MLAಗಳಾಯ್ತು, CM ಆಯ್ತು, ಮುಖ್ಯಮಂತ್ರಿ, ಎಲ್ಲ ಪ್ರತಿಯೊಬ್ಬರು ಕೂಡ ಯೋಧನ ಮನೆಗೆ ಗೌರವ ನಮನ ಸಲ್ಲಿಸ್ಲಿಕ್ಕೆ ಹೋಗ್ತಾರೆ. ಅದು ಸರಿನೇ ಸರ್, ಹೋಗ್ತಾರೆ, ಓಕೆ. ಅಂತ ಮೂಮೆಂಟ್ ಅಲ್ಲಿ ಇಂಥ ವೈರಿ ಇದ್ರು ಕೂಡ ಹೋಗ್ತಾರೆ, ಹೋಗ್ತಾನೆ ಆ ಮೂಮೆಂಟ್ ಅಲ್ಲಿ. ಯಾವ ಯೋಧ ಹುತಾತ್ಮ ಆದ್ಮೇಲೆ ಆ ಹುತಾತ್ಮನ ಮನೆಗೆ ಇಂಥ ವೈರಿಗಳಾದ್ರೂ ಕೂಡ ಹೋಗಿ ಅವರಿಗೊಂದು ಅಂತಿಮ ನಮನ ಸಲ್ಲಿಸ್ತಾರೆ. ಆದ್ರೆ ನಮ್ಮ ಒಂದು ಯೋಧರ ಒಂದು ಅನಿಸಿಕೆ ಏನಪ್ಪಾ ಅಂತಂದ್ರೆ, ಯೋಧರು ಕರ್ತವ್ಯದಲ್ಲಿರುವಾಗ ಯೋಧರು ಮನೆಗೆ ಭೇಟಿ ಕೊಡ್ತಾ ಇರಬೇಕು, ತಹಸೀಲ್ದಾರ್ಗಳು ಭೇಟಿ ಕೊಡಬೇಕು, ಜಿಲ್ಲಾಧಿಕಾರಿಗಳು ಭೇಟಿ ಕೊಡಬೇಕು, ಅಲ್ಲಿನ MLAಗಳು, ಮುಖಂಡರು, ಜನಪ್ರತಿನಿಧಿಗಳು ಯೋಧರ ಮನೆಯನ್ನು ವಿಚಾರ ಮಾಡ್ತಾ ಇರಬೇಕು. ಏನು ಯೋಧರ ಕುಟುಂಬದವರು ಯಾವ ರೀತಿಯಲ್ಲಿದ್ದಾರೆ, ಹೇಗಿದ್ದಾರೆ, ಅವರಿಗೆ ಯಾವ ಮೂಲ ಸೌಕರ್ಯಗಳು ಬೇಕು, ಸರ್ಕಾರದಿಂದ ಆದಷ್ಟು ಒದಗಿಸ್ಕೋಣ ಅಂತ ಬಿಟ್ಟು ಅದನ್ನ ಪ್ರಯತ್ನ ಮಾಡಬೇಕು. ಆ ರೀತಿ ಮಾಡಿದ್ರೆ